ಹರೇ ಕೃಷ್ಣ. ನಮಸ್ತೆ ವೀಕ್ಷಕರೇ. ಕುಂಭಮೇಳದಲ್ಲಿ ಮಹಾಶಿವರಾತ್ರಿಯ ಆಚರಣೆಯ ಮಹತ್ವದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಪ್ರಪಂಚದಾದ್ಯಂತ ಲಕ್ಷಾಂತರ ಶಿವಭಕ್ತರು ಈ ಒಂದು ದಿನದ ಆಗಮನಕ್ಕಾಗಿ ನೋಡುತ್ತಿರುತ್ತಾರೆ. ಕುಂಭಮೇಳವು ವಿಶ್ವದ ಶ್ರೇಷ್ಠ ರಾಷ್ಟ್ರೀಯ ವಲಸೆಗಳಲ್ಲಿ ಒಂದಾಗಿದೆ. ಇದು ಜೀವನದ ಸರ್ವೋತ್ಕೃಷ್ಟ ಧಾರ್ಮಿಕ ಶಿಸ್ತುಗಳು ಮತ್ತು ಮೋಕ್ಷದ ಮಾರ್ಗವನ್ನು ಸೂಚಿಸುತ್ತದೆ. ಈ ಮಹಾಕಾವ್ಯದ ಕಥೆಯು ದೇವತೆಗಳು ಮತ್ತು ಅಸುರರು ಸಾಗರದ ಮಂಥನದ ಸುತ್ತ ಸುತ್ತುತ್ತದೆ. ಅಲ್ಲಿ ಅಮೃತದ ಅನ್ವೇಷಣೆಯು ಮಾರಣಾಂತಿಕ ವಿಷದ ಸೃಷ್ಟಿಗೆ ಕಾರಣವಾಯಿತು. ವಿಶ್ವವನ್ನು ತನ್ನೊಳಗೆ ಹಿಡಿದಿಟ್ಟುಕೊಳ್ಳುವ ದೇವರು ಪ್ರಪಂಚದ ವಿನಾಶವನ್ನು ತಪ್ಪಿಸಲು ಶಿವನು ವಿಷವನ್ನು ನುಂಗಿದನು. ಕುಂಭಮೇಳದ ಈ ಮೂಲಭೂತ ಆಧ್ಯಾತ್ಮಿಕ ಪ್ರಮೇಯವು ಮೋಕ್ಷ ಅಥವಾ ವಿಮೋಚನೆ ಮತ್ತು ವಿಶ್ವದೊಂದಿಗೆ ಏಕೀಕರಣದ ಹುಡುಕಾಟದ ಮೇಲೆ ನಿಂತಿದೆ. ಶೈವ ಅಖಾಡಗಳು ಮಹಾಕುಂಭದಲ್ಲಿ ಮಹಾಶಿವರಾತ್ರಿಗಾಗಿ ಕಾಯುತ್ತವೆ. 4 ಅಖಾಡಗಳು ಸಾಧುಗಳು ಮತ್ತು ಸಂತರು ಸನ್ಯಾಸಿಗಳ 4 ಸೆಟ್ಟುಗಳಿಗೆ ಹೊಂದಿಕೆಯಾಗುತ್ತಾರೆ. ಸನ್ಯಾಸಿಗಳ ಆದೇಶಗಳು ಅಥವಾ ಹಿಂದೂ ನಂಬಿಕೆಗಳ ಸಂಕೇತಗಳಾಗಿ ನಿಲ್ಲುತ್ತಾರೆ. ಈ ಅಖಾಡಗಳು ಸನ್ಯಾಸಿಗಳು ಶೈವ ಧರ್ಮದ ಪ್ರಪಂಚದಲ್ಲಿ ವಾಸಿಸುತ್ತಾರೆ ಮತ್ತು ಉಸಿರಾಡುತ್ತಾರೆ. ಭಗವಾನ್ ಶಿವನ ಆರಾಧನೆ ಮತ್ತು ಆರಾಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ಹೂಗಳ ರಾಜ ಭಗವಾನ್ ಶಿವ ಮತ್ತು ಭಗವಂತ ಯಾರು ಎಲ್ಲ ಕೆಡುಕುಗಳನ್ನು ನಾಶಪಡಿಸುತ್ತದೆ. ಭಗವಾನ್ ಶಿವನು ಅವರ ಅಸ್ತಿತ್ವದ ಹೃದಯ ಭಾಗದಲ್ಲಿರುತ್ತಾನೆ ಮತ್ತು ಅವರು ಅವನಿಗೆ ಆಳವಾದ ಭಕ್ತಿಯನ್ನು ಹೊಂದಿದ್ದಾರೆ. ಋಷಿಗಳು ಶಿವನನ್ನು ಪೂಜೆ, ಗಂಟೆ ಬಾರಿಸುವುದು, ಸ್ತೋತ್ರಗಳು ಮತ್ತು ನೃತ್ಯದ ಮೂಲಕ ಪೂಜಿಸುತ್ತಾರೆ. ಉದಾಸೀನತೆ ಮತ್ತು ಜ್ವರದಿಂದ ಕೂಡಿದ ಭಕ್ತಿಯ ನಡುವೆ ಡೋಲಾಯಮಾನವಾಗಿ ಶಿವನಿಗೆ ಅಖಾಡಗಳ ಸಮರ್ಪಣೆಯು ಪವಿತ್ರ ಶಕ್ತಿ ಮತ್ತು ದೈವಿಕ ಆಶೀರ್ವಾದಗಳೊಂದಿಗೆ ಇಡೀ ಹಬ್ಬದ ಚಿತ್ತವನ್ನು ವಿವರಿಸುತ್ತದೆ. ಅಖಾಡದ ಈ ದರ್ಶಕರು ಮಹಾಕುಂಭ ಮತ್ತು ಮಹಾಶಿವರಾತ್ರಿಯ ಸುಂದರ ಸಮ್ಮಿಲನಕ್ಕಾಗಿ ಮಹಾಶಿವ ಜಗತ್ತಿನಲ್ಲಿ ಆಳವಾಗಿ ಲೀನವಾಗಲು ಕಾಯುತ್ತಾರೆ. ಕುಂಭಮೇಳ ಮತ್ತು ಮಹಾಶಿವರಾತ್ರಿಯ ಆಧ್ಯಾತ್ಮಿಕ ಮಹತ್ವ. ಮಾನವ ದೇಹ ಮತ್ತು ಆಧ್ಯಾತ್ಮಿಕ ಶುದ್ಧತೆ. ದೇಹವನ್ನು ಸ್ವತಃ ಮಣ್ಣಿನ ಮಡಕೆ ಕುಂಭ ಎಂದು ಪ್ರಸ್ತುತಪಡಿಸಲಾಗುತ್ತದೆ ಮತ್ತು ಅದು ಅಶುದ್ಧ ಮತ್ತು ಪಳಗಿಸದ ಭಾವನೆಗಳು ಮತ್ತು ಆಸೆಗಳಿಂದ ತುಂಬಿರುತ್ತದೆ. ನಕಾರಾತ್ಮಕ ಭಾವನೆಗಳು ಮತ್ತು ಆಸೆಗಳು ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಿಪಡಿಸಿದರೆ, ಒತ್ತಡವನ್ನು ಹೆಚ್ಚಿಸಿದರೆ ಮತ್ತು ನಕಾರಾತ್ಮಕ ಭಾವನೆಗಳನ್ನು ಉಂಟುಮಾಡಿದರೆ ಕುಂಭದಲ್ಲಿ ಪವಿತ್ರ ನದಿಯಲ್ಲಿ ಸ್ನಾನವು ಅವುಗಳನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಈ ಆಚರಣೆಯು ಅವರ ಆತ್ಮಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಮೋಕ್ಷಕ್ಕಾಗಿ ಸರಿಯಾದ ಹಾದಿಯಲ್ಲಿ ಇಡುತ್ತದೆ ಎಂದು ಹೇಳಲಾಗಿದೆ. ಆಧ್ಯಾತ್ಮಿಕ ಜ್ಞಾನದ ಸಂಗ್ರಹಣೆ. ಕುಂಭಮೇಳವು ಶುದ್ಧೀಕರಣದ ಸಮಯ ಮಾತ್ರವಲ್ಲ, ಇದು ಚೈತನ್ಯದ ಜ್ಞಾನದ ತೆರವುಗೊಳಿಸುವ ಮೈದಾನವಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಋಷಿಮುನಿಗಳು, ಸಂತರು ಮತ್ತು ಸಾಧುಗಳ ಮಾತುಗಳನ್ನು ಕೇಳುವುದರಿಂದ ಆಧ್ಯಾತ್ಮಿಕತೆ ಮತ್ತು ಜೀವನದ ತಿಳುವಳಿಕೆಯಲ್ಲಿ ಕಲಿಯಲು ಸಾಧ್ಯವಾಗುತ್ತದೆ. ಪವಿತ್ರ ಗಂಗಾ ಸ್ನಾನವು ಎಲ್ಲ ಪಾಪಗಳನ್ನು ತೆಗೆದುಹಾಕುತ್ತದೆ ಎಂದು ಅರ್ಥೈಸಲಾಗುತ್ತದೆ. ಇದರ ಸಹಾಯದಿಂದ ಒಬ್ಬರು ಮೋಕ್ಷವನ್ನು ಅನುಭವಿಸಲು ಅಥವಾ ಮರಣ ಮತ್ತು ಪುನರ್ಜನ್ಮದ ಚಕ್ರಗಳಿಂದ ವಿಮೋಚನೆಯನ್ನು ಅನುಭವಿಸುತ್ತಾರೆ. ಮಹಾಶಿವರಾತ್ರಿಯನ್ನು ಭಕ್ತಿಯ ರಾತ್ರಿ ಎಂದು ಕರೆಯಲಾಗುತ್ತದೆ. ಮಹಾಶಿವರಾತ್ರಿಯನ್ನು ವಾರ್ಷಿಕವಾಗಿ ಫಾಲ್ಗುಣ ಅಥವಾ ಮಾಘದ ಚಂದ್ರದ ಅರ್ಧದಷ್ಟು 14ನೆಯ ದಿನದಂದು ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿಯ ಮುನ್ನಾ ದಿನದಂದು ಸಾವಿರಾರು ಜನರು ಶಿವನಾಮವನ್ನು ಪಠಿಸುತ್ತಾ ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡಲು ಮುಂಜಾನೆ ಚಳಿಯನ್ನು ಎದುರಿಸುತ್ತಾರೆ. ಇದು ಶಿವ ಮತ್ತು ಪಾರ್ವತೀ ದೇವಿಯ ವಿವಾಹ ವಾರ್ಷಿಕೋತ್ಸವವೂ ಆಗಿದೆ. ಮಹಾಶಿವರಾತ್ರಿಯಂದು ಶಾಹಿ ಸ್ನಾನದ ಮಹತ್ವ. ಶಾಹಿ ಸ್ನಾನದ ಆಚರಣೆ. ಕುಂಭಮೇಳದ ಮುಖ್ಯಾಂಶವೆಂದರೆ ಶಾಹಿ ಸ್ನಾನ ಎಂದು ಕರೆಯಲ್ಪಡುವ ಧಾರ್ಮಿಕ ಸ್ನಾನದ ಸಮಾರಂಭವಾಗಿದ್ದು, ಅಷ್ಟಮಿಯಂದು ನಡೆಯುತ್ತದೆ. ಭಗವಾನ್ ಶಿವನು ನದಿಯನ್ನು ಮಾನವಕುಲದ ರಕ್ಷಣೆಗೆ ಬರಲು ಆಹ್ವಾನಿಸಿದಾಗ ಮತ್ತು ಗಂಗೆಯ ಬಲವನ್ನು ಕೊಲ್ಲಿಯಲ್ಲಿ ಇರಿಸಲು ತನ್ನ ಜಡೆಯ ಬೀಗಗಳನ್ನು ಒದಗಿಸಿದಾಗ ಗಂಗೆಯು ಸ್ವರ್ಗದಿಂದ ಭೂಮಿಗೆ ಇಳಿದಳು ಎಂದು ನಂಬಲಾಗಿದೆ. ಮಹಾಶಿವರಾತ್ರಿಯ ಸಮಯದಲ್ಲಿ ಶ್ರೇಷ್ಠ ಅಥವಾ ಪರಮಶಿವನ ರಾತ್ರಿ. ಆ ರಾತ್ರಿ ಮತ್ತು ಮರುದಿನ ಬೆಳಗ್ಗೆ ಗಂಗಾ, ಯಮುನಾ ಅಥವಾ ಸರಸ್ವತಿ ನದಿಗಳಲ್ಲಿ
ಮುಳುಗುವಿಕೆಯು ಒಬ್ಬರ ಎಲ್ಲ ಪಾಪಗಳನ್ನು ತೊಳೆದು ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ. ಶಿವ ಗಂಗಾಧರನಾಗಿದ್ದು ಹೇಗೆ? ಗಂಗಾಧರ ಭೂಪ್ರಳಯದಿಂದ ಭೂಮಿಯನ್ನು ರಕ್ಷಿಸಲು ಗಂಗೆಯನ್ನು ಜಡೆಯ ಬೀಗಗಳನ್ನು ಹಿಡಿದಿಟ್ಟುಕೊಂಡ. ದೇವರು ಶಿವ ಆ ದಿನದಂದು ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಭಕ್ತನು ಶಿವನೊಂದಿಗೆ ನಿಕಟ ಸಂಪರ್ಕಕ್ಕೆ ಬರುತ್ತಾನೆ ಮತ್ತು ಅವನನ್ನು ಸಂತೋಷಪಡಿಸುತ್ತಾನೆ ಎಂದು ಧಾರ್ಮಿಕ ತಜ್ಞರು ನಂಬುತ್ತಾರೆ. ಇದು ಭಕ್ತನನ್ನು ಮೋಕ್ಷಕ್ಕೆ ಹತ್ತಿರ ತರುತ್ತದೆ ಎಂದು ನಂಬಲಾಗಿದೆ. ಪುನರ್ಜನ್ಮದ ಚಕ್ರದಿಂದ ಅಂತಿಮ ವಿಮೋಚನೆ ದೊರಕುತ್ತದೆ ಎಂದು ಹೇಳಲಾಗುತ್ತದೆ. ಜುನ ಆಕಾರದ ಯೋಧ ಸಾಧುಗಳಾದ ನಾಗಾಬಾಬಾಗಳ ಮೆರವಣಿಗೆಯು ಕುಂಭಮೇಳದಲ್ಲಿ ಅತ್ಯಂತ ವಿಶಿಷ್ಟವಾದ ದೃಶ್ಯಗಳಲ್ಲಿ ಒಂದಾಗಿದೆ. ವಿಶಿಷ್ಟವಾಗಿ ಮೇಳದಲ್ಲಿನ ಅತಿದೊಡ್ಡ ಆಕಾರಗಳಲ್ಲಿ ಒಂದಾದ ಜುನ ಆಕಾರದ ಸದಸ್ಯರು ತಮ್ಮ ತೀವ್ರ ತಪಸ್ಸಿಗೆ ಹೆಸರುವಾಸಿಯಾಗಿದ್ದಾರೆ. ಸಾಮಾನ್ಯವಾಗಿ ಬೂದಿ ಮತ್ತು ರುದ್ರಾಕ್ಷಿ ಮಣಿಗಳಿಂದ ಮುಚ್ಚಲಾಗುತ್ತದೆ. ನಾಗಾಬಾಬಾಗಳು ಹಾಜರಿರುವ ಕೆಲವು ಅತ್ಯಂತ ಸಮರ್ಪಿತ ತಪಸ್ವಿಗಳು. ಈ ವ್ಯಕ್ತಿಗಳು ತಮ್ಮ ತೀವ್ರವಾದ ಗಮನ ಮತ್ತು ಅಚಲವಾದ ಧಾರ್ಮಿಕ ಸಮರ್ಪಣೆಗೆ ಹೆಸರುವಾಸಿಯಾಗಿದ್ದಾರೆ. ವಿಶೇಷವಾಗಿ ಅವರ ಧ್ಯಾನ, ಮಂತ್ರಪಠಣ ಮತ್ತು ಅರ್ಚನಾ ಜುನ ಆಕಾರದಲ್ಲಿ ಎಲ್ಲ ಹಿಂದೂಗಳಿಗೆ ನಿಜವಾಗಿ ಹಿಂದೂ ಧರ್ಮದ ಪ್ರಾಥಮಿಕ ದೇವತೆಗಳಲ್ಲಿ ಒಂದಾದ ಶಿವನನ್ನು ಪೂಜಿಸುತ್ತಾರೆ. ರೂಪಾಂತರದ ಅಧಿಪತಿ ಮತ್ತು ರಾಕ್ಷಸ ವಿನಾಶಕ ಶಿವ, ಕರ್ತವ್ಯ ಮತ್ತು ಸದಾಚಾರವನ್ನು ಪಾಲಿಸುವ ನ್ಯಾಯಯುತ ಆಡಳಿತಗಾರ ಎಂದು ಸಾಮಾನ್ಯವಾಗಿ ಚಿತ್ರಿಸಲಾಗುತ್ತದೆ. ಶಿವನನ್ನು ಆರಾಧಿಸುವ ಅಖಾಡಗಳು. ಅನೇಕ ಅಖಾಡಗಳು ತಪಸ್ವಿ, ಶಿಸ್ತು ಮತ್ತು ಶಿವನನ್ನು ಗೌರವಿಸುವ ಅಭ್ಯಾಸಗಳನ್ನು ನಿರ್ವಹಿಸುತ್ತವೆ. ಅಗ್ರಗಣ್ಯ ಶೈವ ಅಖಾಡಗಳು ಸೇರಿವೆ. ಚುನಾ ಅಖಾಡ. ಚುನಾ ಆಕಾರದ ನಾಗಾಬಾಬಾಗಳು 1000 ಮಠಗಳು ಮತ್ತು ವಿಸ್ತಾರವಾದ ಆಚರಣೆಯನ್ನು ಮತ್ತು ಕುಂಭಮೇಳದಲ್ಲಿ ಶಾಹಿ ಸ್ನಾನ ಅಥವಾ ರಾಜಸ್ನಾನವನ್ನು ಮುನ್ನಡೆಸುವ ಸನ್ಯಾಸಿಗಳ ಆದೇಶಗಳಲ್ಲಿ ಅತ್ಯಂತ ಹಳೆಯ ಮತ್ತು ದೊಡ್ಡದಾಗಿದೆ. ಚುನಾ ಆಕಾರದಿಂದ ಬಂದ ನಾಗಾ ಸಾಧುಗಳು ಯೋಧ ತಪಸ್ವಿಗಳಾಗಿದ್ದು ಅವರು ತಮ್ಮ ದೇಹವನ್ನು ಪವಿತ್ರ ಬೂದಿಯಿಂದ ಲೇಪಿಸುತ್ತಾರೆ ಮತ್ತು ತಮ್ಮ ದಟ್ಟವಾದ ಜಡೆ ಕೂದಲಿಗೆ ಹೆಸರುವಾಸಿಯಾಗಿದ್ದಾರೆ. ಇದು ಜಟಾಧಾರಿ ಶಿವನಿಗೆ ಗೌರವವಾಗಿದೆ ಮತ್ತು ಇದು ಶಿವನಿಗೆ ಅವರ ಭಕ್ತಿಯ ಸಂಕೇತವಾಗಿದೆ. ಅಗ್ನಿಯ ಆಕಾರ. ಅವರು ಅಗ್ನಿಯನ್ನು ಶಿವನ ಅಭಿವ್ಯಕ್ತಿಯಾಗಿ ಪೂಜಿಸುತ್ತಾರೆ. ಅವರ ಆಚರಣೆಗಳು ಬೆಂಕಿಯ ಆಚರಣೆಗಳು, ಯಜ್ಞಗಳು ಮತ್ತು ಶಿವನ ಆವಾಹನೆಗಳ ಸುತ್ತ ಕೇಂದ್ರೀಕೃತವಾದ ಚಟುವಟಿಕೆಗಳನ್ನು ಒಳಗೊಂಡಿವೆ. ಮಹಾನಿರ್ವಾಣಿ ಆಕಾರ. ಅವರ ಅಭ್ಯಾಸಗಳು ಪರಮ ಸೃಷ್ಟಿಕರ್ತ ಮತ್ತು ನಿರ್ವಹಣೆಯಾಗಿ ಭಗವಾನ್ ಶಿವನ ಧ್ಯಾನದ ಮೇಲೆ ಕೇಂದ್ರೀಕೃತವಾಗಿದೆ. ಧ್ಯಾನ ಮತ್ತು ಶಿವಮಂತ್ರಗಳ ಪಠಣವು ಈ ಆಕಾರದ ದೈನಂದಿನ ದಿನಚರಿಯ ಪ್ರಮುಖ ಅಂಶವಾಗಿದೆ. ಈ ಪ್ರಮುಖ ಆಕಾರಗಳು ಕುಂಭಮೇಳದ ಶ್ರೀಮಂತ ಆಧ್ಯಾತ್ಮಿಕ ಭಾಗವಾಗಿದೆ. ಇದು ಭಗವಾನ್ ಶಿವನನ್ನು ಆರಾಧಿಸುವ ಹಲವಾರು ವಿಧಾನಗಳನ್ನು ತೋರಿಸುತ್ತದೆ. ಭಕ್ತರು ಮತ್ತು ಅನ್ವೇಷಕರ ದರ್ಶನಕ್ಕೆ ಸಾಕ್ಷಿಯಾಗಿ ಭಗವಾನ್ ಶಿವನನ್ನು ಸಾರ್ವಜನಿಕರಿಂದ ಮತ್ತು ದೊಡ್ಡದಾಗಿ ಮಹಾಕಾಳ ಎಂದು ಪೂಜಿಸಲಾಗುತ್ತದೆ. ಅಪಾರ ಸಂಖ್ಯೆಯ ಭಕ್ತರು ಜಾತಿ ಮತ್ತು ಧರ್ಮದ ಸಂಕೇತಗಳನ್ನು ಕತ್ತರಿಸಿ ಮತ್ತು ಪ್ರಯಾಗ್ರಾಜ್ನಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಓಂ ನಮಃ ಶಿವಾಯ ಎಂದು ಪಠಿಸುತ್ತಾರೆ. ಮಹಾಕುಂಭಮೇಳದಲ್ಲಿ ಲಕ್ಷಾಂತರ ಭಕ್ತರು ಶಿವಲಿಂಗಕ್ಕೆ ಹೂವು ಮತ್ತು ಹಾಲನ್ನು ಅರ್ಪಿಸುತ್ತಾರೆ. ಪ್ರಯಾಗ್ರಾಜ್ನಲ್ಲಿ ನಿಷ್ಠಾವಂತರು 3 ಪವಿತ್ರ ನದಿಗಳಾದ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿ ತಮ್ಮ ಆತ್ಮಗಳನ್ನು ಶುದ್ಧೀಕರಿಸುತ್ತಾರೆ ಎಂಬ ನಂಬಿಕೆಯೊಂದಿಗೆ ಸ್ನಾನ ಮಾಡುತ್ತಾರೆ. ಗಂಗಾ ಮತ್ತು ಯಮುನೆಗಳ ನಡುವಿನ ಸಂಗಮವನ್ನು ತ್ರಿವೇಣಿ ಸಂಗಮ ಎಂದು ಕರೆಯಲಾಗುತ್ತದೆ. ಆದರೆ ಗಂಗಾ, ಯಮುನಾ ಮತ್ತು ಸರಸ್ವತಿ ಎಂಬ 3 ಸಹೋದರಿಯರ ಪವಿತ್ರ ಸಂಗಮವಾಗಿದೆ. ಪ್ರಯಾಗ್ರಾಜ್ನಲ್ಲಿ ಮಹಾಶಿವರಾತ್ರಿಯಂದು ಲಕ್ಷಾಂತರ ಶಿವಭಕ್ತರು ಆ ಗುರಿಯನ್ನು ಪೂರೈಸಲು ಸೇರುತ್ತಾರೆ. ಅವರ ವಿಮೋಚನೆ ಮತ್ತು ಅವರ ನಂಬಿಕೆಯ ಸಾಮುದಾಯಿಕ ಶುದ್ಧೀಕರಣಕ್ಕಾಗಿ ಸಾಮೂಹಿಕ ಆಯಾಮವು ಮಹಾಕುಂಭಮೇಳದ ಪ್ರಮುಖ ಲಕ್ಷಣವಾಗಿದೆ, ಏಕೆಂದರೆ ನಿಷ್ಠಾವಂತ ಹಿಂದೂಗಳು ವಿಶ್ವದ ಅತ್ಯಂತ ಹಳೆಯ ಜೀವಂತ ಧರ್ಮವನ್ನು ಮತ್ತು ಶಾಶ್ವತ ಮಾರ್ಗ ಸನಾತನ ಧರ್ಮದಲ್ಲಿ ಹುದುಗಿರುವ ಮೋಕ್ಷದ ಮಾರ್ಗವನ್ನು ಅನುಸರಿಸುತ್ತಾರೆ. ಇದಿಷ್ಟು ಮಹಾಕುಂಭಮೇಳದಲ್ಲಿ ಶಿವರಾತ್ರಿಯ ಮಹತ್ವ. ಹರೇ ಕೃಷ್ಣ.